ನೋಡಿ, ಇವತ್ತು ವಿಶೇಷವಾಗಿ 3 ದಿವಸದ ದಸರಾವನ್ನು ಬ್ಯಾಟರಾಯನಪಟ್ಟಣದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಮಾಡಿದ್ದು. ಕಳೆದ 3 ವರ್ಷ ಒಂದು ದಿವಸ ಇತ್ತು. ಆದರೆ ಇವತ್ತು ನೋಡ್ತಾ ಇದ್ರೆ ಜನ ಹರಿದು ಬಂದಂಥ ರೀತಿ ಕೊಟ್ಟಂಥ ರೆಸ್ಪಾನ್ಸ್ ನೋಡಿದ್ರೆ ಬ್ಯಾಟರಾಯನಪುರಕ್ಕೆ ನಿಜವಾಗ್ಲೂ ಕೂಡ ಸಾಂಸ್ಕೃತಿಕ ದಸರಾ ಬೇಕಿತ್ತು ಅಂತ ನಮ್ಗೆ ಅನಿಸ್ತಾ ಇದೆ. ಬಹಳ ಖುಷಿ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಪ್ರತಿಭಾನ್ವಿತ ಕಲಾವಿದರಿಗೆ ಒಂದು ವೇದಿಕೆ ಸಿಕ್ಕಿದೆ. ಎರಡನೇದಾಗಿ ನಮ್ಮಲ್ಲಿರ್ತಕ್ಕಂಥ ಸಾಧಕರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ, ನಮ್ಮೂರ ಸಾಧಕರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಯೋಗ ನಮಗೂ ಬಂದಿದೆ. ಬಹಳ ಖುಷಿ ಆಗುತ್ತೆ. ಮುಂದಿನ ದಿನದಲ್ಲೂ ಕೂಡ ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳಿಗೆ ಮತ್ತು ಸಾಧಕರಿಗೆ ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡಬೇಕು ಅಂತ ನೋಡಿ. ನಾಳೆ ಯುವ ದಸರಾ ಗುರು ಕಿರಣ್ ಮತ್ತು ರಾಜೇಶ್ ಕೃಷ್ಣನ್, ಅನುರಾಧ ಭಟ್, ಹೀಗೆ ಬಹಳಷ್ಟು ಜನ ಸಂಗೀತಗಾರರು ಬರ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ನಾಳೆ ಈ ಕ್ಷೇತ್ರದಲ್ಲ ಜನರಿಂದ ಸಾಂಪ್ರದಾಯಿಕ ಫ್ಯಾಷನ್ ಶೋನು ಮಾಡ್ತಾ ಇದ್ದೀವಿ. ಒಂದು ರೀತಿ ರಸದ ಔತಣ ನಾಳೆ ಇದೆ. ಮೈಸೂರಿನ ಯುವ ದಸರಾ ಹೇಗೋ ಬ್ಯಾಟರಾಯನಪುರದ ಯುವ ದಸರಾ ನಾಳೆ ಮತ್ತಷ್ಟು ರಂಗೇರುತ್ತೆ. ಬಹಳ ಖುಷಿ ಆಗ್ತಾ ಇದೆ. ಬಂದಂಥವರೆಲ್ಲ ಹೇಳ್ತಿರ್ತಕ್ಕಂಥದ್ದು ನಿಮ್ಮಂಥವ್ರು ಈ ಕ್ಷೇತ್ರಕ್ಕೆ ಜನಪ್ರತಿನಿಧಿ ಆಗ್ಬೇಕು ಅಂತಕ್ಕಂಥ ಆಸೆಯನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಸಮಾಧಾನ ಇದೆ. ನನಗೊಂದೇನೆಂದ್ರೆ, ನನಗೆ ಓಟ್ ಹಾಕಿರ್ತಕ್ಕಂಥ 1,22,000 ಜನಕ್ಕೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ಅವ್ರ ಜೊತೆ ನಿಲ್ಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವರು ಪ್ರೇರಣೆಯನ್ನು ಕೊಟ್ಟಿದ್ದಾರೆ. MLA ಆಗಿದ್ದೀನಿ ಅನ್ನೋದಕ್ಕಿಂತನೂ ಕೂಡ MLA ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ಜನ ತೋರಿಸ್ತಾ ಇದ್ದಾರೆ. ಅದು ನನಗೆ ಬಹಳ ಖುಷಿ ಆಗ್ತಾ ಇದೆ.